ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂಗೆ ಹೇಳ್ದ. ಅಯ್ಯೋ, ನನಗೆ ಚಿಕ್ಕದಾಯಿತು. ಚೆನ್ನಾಗಿ ಬರ್ತಲ್ಲ ಲೈಟು, ಬರ್ತಿದೆ. ಸ್ವಲ್ಪ ಜೋಶ್ ಜಾಸ್ತಿ ಆಯ್ತಾ ಅಂತ. ಹಲೋ ಎವ್ರಿವನ್, ಇವತ್ತು ನಂದು ಸೆಕೆಂಡ್ ಡೇ ಆಫ್ ಮೈ ವ್ಲಾಗ್. ಇವತ್ತೇನಂದರೆ, ಫಸ್ಟ್ ವ್ಲಾಗ್ ನಾನು ಆಲ್ರೆಡಿ ನಿಮಗೆ ಸೆಟಪ್ ಹೇಗೆ ಮಾಡಿಕೊಂಡೆ, ನಾನು ಹೇಗೆ ಬಿಸ್ನೆಸ್ಸಿಗೆ ಒಂದು ಸ್ವಲ್ಪ ಸೆಟಪ್ ಹೇಗೆ ಮಾಡಿಕೊಂಡೆ, ಮತ್ತು ನಾನು ಏನು ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಏನೇನು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಬಟ್ ಇವತ್ತು ನಾನು ಒಂದು ಹೊಸದಾಗಿ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡಬಲ್ ಕಲರ್ ಆಫ್ ಸ್ಕ್ರಂಚೀಸ್ ಮಾಡಬೇಕು ಅಂತ ಆಲ್ರೆಡಿ ನಾನು ಮಾಡಿದ್ದೀನಿ. ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದೀನಿ. ಬಟ್ ಡಿಫ್ರೆಂಟ್ ಕಲರಲ್ಲಿ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ರಂಚೀಸ್ ಮಾತ್ರ ಮಾಡ್ತೀನಿ. ಅದು ಬಿಟ್ಟು ಇವತ್ತಿನ ವ್ಲಾಗ್ ಅದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ಸ್, ನನಗೆ ಯಾರ್ಯಾರು ಫಸ್ಟ್ ವ್ಲಾಗಲ್ಲಿ ನನ್ನ ವೀಡಿಯೋಸ್ನ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇದು ನನ್ನ ಮೇನ್ ಪರ್ಪಸ್ಸೇ. ನನಗೆ ನನ್ನ ಬಿಸ್ನೆಸ್ದು ಮಾಡಬೇಕಂತ ಅಂದ್ಕೊಂಡಿರೋದೇ, ನನಗೆ ಇಷ್ಟ ಏನಿದೆ ಅದ್ರ ಫೀಲ್ಡ್ ಮೇಲೆ ಹೋಗಬೇಕು ಅನ್ನೋದು ನನ್ನ ಐಡಿಯಾ, ನನ್ನ ತಲೆಯಲ್ಲಿರೋದು. ಅಂದರೆ ನಾನು ಮೊದಲೆಲ್ಲ ಕೆಲಸ ಎಲ್ಲ ಮಾಡ್ತಿದ್ದೆ. ಬಟ್ ಆದರೆ ಅಲ್ಲಿ ಹೇಗೆ ಇದೆ ಅಂದರೆ, ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಬಟ್ ಒನ್ ಫೈನ್ ಡೇ ಅದು ಏನಕ್ಕೂ ಯೂಸ್ ಇರಲ್ಲ. ನಾವು ಮಾಡೋದು ಬೇರೆಯವ್ರಿಗೋಸ್ಕರ, ಅಂದರೆ ಬೇರೆ ಯಾರೋ ಬಾಸ್ ಇರ್ತಾರೆ, ಅವ್ರನ್ನ ಚೆನ್ನಾಗಿರೋಕ್ಕೋಸ್ಕರ. ಅಂದರೆ ನಾವು ಚೆನ್ನಾಗಿರಲ್ಲ ಅಂತ ಹೇಳಲ್ಲ, ನಮಗೂ ಸ್ಯಾಲ್ರಿ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಾವು ಖುಷಿಯಾಗಿದ್ದೀವ? ಎಂಡ್ ಆಫ್ ದ ಡೇ ನಾವು ಖುಷಿಯಾಗಿದ್ದೀವ? ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದ್ದೀವ? ನಮ್ಗೆ ಏನು ಇಷ್ಟ, ನಿಮ್ಗೆ ಎಲ್ಲರೂ ಒಂದು ಪರ್ಪಸ್ ಅಂತ ಇರುತ್ತೆ. ಹಂಗಂತ ನನ್ನ ಕೆಲಸನೇ ಸರಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವು ಇರಬೇಕಾಗಿರೋ ಗುರಿನೇ ಬೇರೆ ಇರುತ್ತೆ. ಅಂದರೆ ನಾವು ಮಾಡಬೇಕಾಗಿರೋದೇ ಬೇರೆ ಇರುತ್ತೆ. ಹೇಗೆ ಹೇಳಿ ನಾನು, ಈಗ ನಿಮ್ಮ ಮನಸ್ಸಲ್ಲಿ ನಿಮಗೆ ಏನೋ ಒಂದು ಕ್ರಿಯೇಟಿವ್ ವರ್ಕ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಈ ಥರ ಇರಬೇಕಿತ್ತು, ನಾನು ಸ್ವಂತ ಏನಾದರೂ ಮಾಡಬೇಕಿತ್ತು, ನಾನು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ ತಲೆಯಲ್ಲಿರುತ್ತೆ. ಬಟ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಸತ್ಯ ಹೇಳ್ತೀನಿ, ನನಗೆ 1% ಆಫ್ ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗಿರಲಿಲ್ಲ ಈ ಟೈಮಲ್ಲಿ. ಅಂದರೆ ನಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ಹಾಗಾಗಿ ನನಗೆ ನನಗೆ ಎಲ್ಲಿಂದನೂ ಬ್ಯಾಕ್ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಬಟ್ ನನಗೆ ಸ್ವಲ್ಪ ಒಂಚೂರು ಈ ಥರ ಮಾಡಬೇಕು. ಇದು ನನಗೆ ಎಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದರೆ, ನನಗೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್. ನನ್ನ ಹತ್ರ ಇರೋ ದುಡ್ಡಲ್ಲೋ ಯಾರೋ ಕೊಟ್ಟಿರೋ ದುಡ್ಡಲ್ಲೋ ಇದನ್ನು ಓಪನ್ ಮಾಡಿರೋದು ನಾನು. ಚಿಕ್ಕ ಇನ್ವೆಸ್ಟ್ಮೆಂಟ್ ಇದು. ನಾನು ಸ್ಯಾಲ್ರಿಲೇ ತೊಗೊಂಡಿದ್ದು. ಸ್ಯಾಲ್ರಿ ಪ್ಲಸ್ ನನಗೆ ನಮ್ಮಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು ಇದರಲ್ಲಿ. ಇದನ್ನು ತಗೊಂಡ್ಮೇಲಿಂದ ನನಗೆ ತುಂಬ ಅಂದರೆ ತುಂಬ ಐಡಿಯಾಸ್ ಬರ್ತಾಯಿತ್ತು. ಅಂದರೆ ನನ್ನ ತಲೆಯಲ್ಲಿ ಬೇರೆನೇ ಐಡಿಯಾ ಇದೆ. ಇದು ಬಿಟ್ಟು ನನಗೆ ಸ್ಕ್ರಂಚೀಸ್, ನನಗೆ ಈ ಸ್ಮಾಲ್ ಬಿಸ್ನೆಸ್ ಬಿಟ್ಟು ನನ್ನ ತಲೆಯಲ್ಲಿ ಇನ್ನೂ ಒಂದು ಐಡಿಯಾ ಇದೆ. ಅದು ನಾನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಈ ಸೀರೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಸ್ಮಾಲ್ ಬಿಸ್ನೆಸ್ ಸೀರೀಸ್ ಹೆಂಗಿದೆ ಅಂತ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದು ಬಿಟ್ಟು ಇನ್ನೊಂದು ನನ್ನ ಮೇನ್ ಅಜೆಂಡಾನೇ ಬೇರೆ ಇದೆ. ಆ ಅಜೆಂಡಾ ಏನು ಅಂತ ಮುಂದೆ ನಿಮಗೆ ಗೊತ್ತಾಗತ್ತೆ. ಬಟ್ ಅದು ನಾನು ಮಾಡಲೇಬೇಕು, ನಾನು ಮಾಡ್ತೀನಿ. ನನಗೆ ಹೋಪ್ಸೇ ಕಳ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಈ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿನೇ ಸುಮಾರು ತಿಂಗಳಾಯಿತು. ನಾನು ಅದು ಸ್ಟಾರ್ಟ್ ಮಾಡಿದಾಗ ನನಗೆ ಸತ್ಯ ಹೇಳ, ನನಗೆ ಒಂಚೂರು ಸುಮ್ಮನೆ ಮಾಡ್ತಾಯಿದ್ದೆ, ಮಾಡಿ ಇಟ್ಕೊತಿದ್ದೆ, ಏನಕ್ಕೂ ಇದು ಮಾಡ್ತಾ ಇರಲಿಲ್ಲ, ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ಅದ್ರ ಬಗ್ಗೆ. ಮತ್ತು ಸ್ಟಾಪ್ ಮಾಡಿದೆ. ಏನೋ ಬೇರೆ ಏನಕ್ಕೂ ಹೋಯ್ತು ತಲೆ. ಒಂದು ಕರೆಕ್ಟಾಗಿ ಇದು ಮಾಡ್ತಾ ಇರಲಿಲ್ಲ, ಸ್ಟಾಪ್ ಮಾಡಿದೆ. ಮತ್ತು ಯಾಕೋ ನನಗೆ ಕೆಲಸ ಇಲ್ಲ, ಏನೂ ಇಲ್ಲ. ಊರಿಗೆ ಹೋದೆ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಇದ್ದೆ. ಅಲ್ಲೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲೂ ನನ್ನ ತಲೆಯಲ್ಲಿ ತುಂಬ ಐಡಿಯಾಸ್ ಇತ್ತು. ಅಲ್ಲೂ ಒಂದು ನನ್ನದೇ ಅಂತ ಮೆಷಿನ್ ಓಪನ್ ಮಾಡಿ ಆ ಥರ ಎಲ್ಲ ಏನೇನೋ ಐಡಿಯಾಸ್ ಇತ್ತು. ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅಂದರೆ ಅಲ್ಲಿ ಅಷ್ಟು ಜನ ಇಲ್ಲ. ಅಂದರೆ ಬೆಟರ್ ಬ್ಯಾಂಗ್ಳೂರಲ್ಲೇ ಒಂದು ಓಪನ್ ಮಾಡ್ಬೋದು ಏನಾದರೂ ಒಂದು ಅಂತ ನನಗೆ ಆಮೇಲೆ ಅನ್ನಿಸ್ತು. ಆಮೇಲೆ ಈ ಕಡೆ ಬಂದಮೇಲೆ ಇದು ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ನಾನು ಟೈಮ್ ತೊಗೊಂಡೆ. ಮಾಡಲಾ ಬೇಡವಾ ಅಂತ ಅಂದರೆ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಹಾಕಿದ್ಮೇಲಿಂದ ನನಗೆ ಸರೌಂಡಿಂಗ್ಸಲ್ಲಿ ನಂಗೆ ಗೊತ್ತಿರೋ ಸ್ವಲ್ಪ
ಕ್ಯೂಟ್ ಜನರಿದ್ದಾರೆ. ಅವ್ರುಗಳು ನಂಗೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ರು. ಅಕ್ಕ ನೀವು ಮಾಡಿ, ಅಲ್ಲ ನೀವು ಮಾಡಿ ಯಾಕೆ ಸುಮ್ಮನೆ ಕೂತ್ಕೊಳ್ತೀರಾ ಅಂತ ಅವ್ರು ಸ್ವಲ್ಪ ಬೂಸ್ಟ್ ಮಾಡ್ರು ನನ್ನ. ಅದಾದಮೇಲಿಂದ ನನಗೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋಣ, ಓಕೆ ಎಷ್ಟು ಪರವಾಗಿಲ್ಲ, ಎರಡು ಲೈಕ್ಸ್ ಬಂತಲೋ ಏನೋ ಒಂದು ಆರ್ಡರ್ಸ್ ಬಂದು, ತಿಂಗ್ಳಿಗೆ ಒಂದು ಆರ್ಡರ್ಸ್ ಬಂದರು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬರ್ತಾ ಇದೆಯಾ ಅದು ಮೇನ್. ಯಾಕಂದರೆ ನನಗೇನು ಇಷ್ಟ ಇದೆ ಕೆಲಸ ಅದನ್ನು ನಾನು ಮಾಡ್ತಾಯಿದ್ದೀನ, ಅದು ನನಗೆ ಖುಷಿ ಕೊಡುತ್ತೆ. ಎಂಡ್ ಆಫ್ ದ ಡೇ ಇವತ್ತು ನಾನು ಹ್ಯಾಪಿಯಾಗಿದ್ದೀನಿ, ಅಷ್ಟೇ ನನಗೆ ಬೇಕು. ನಾನು ತುಂಬ ಯೋಚನೆ ಮಾಡಿ ಬೇರೆಯವ್ರಿಗೋಸ್ಕರ ಅಂದರೆ ಬೇರೆ ಯಾರೋಗೋಸ್ಕರನೂ ನಾನು ಲೈಫಲ್ಲಿ ಅವ್ರನ್ನ ಖುಷಿಯಾಗಿಡೋಕ್ಕೋಸ್ಕರ ನಾನು ಬದುಕಿರೋದಕ್ಕಿಂತ ಫಸ್ಟು ನಾನು ಖುಷಿಯಾಗಿರೋಣ ಅನ್ನೋದನ್ನು ನಾನು ಸ್ವಲ್ಪ ತಲೆಯಲ್ಲಿ ಅಳವಡಿಸ್ಕೊಂಡ ಮೇಲೆ ನಾನು ಈ ಸ್ಮಾಲ್ ಬಿಸ್ನೆಸ್, ಈ ಬಿಸ್ನೆಸ್ ಮೇಲೆ ನನಗೆ ಅದು ಎಷ್ಟು ಇಷ್ಟ ಅಂದರೆ, ನನಗೆ ಈ ಬಿಸ್ನೆಸ್ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಈಗ ನನಗೆ ಈಗಲೂ ಯಾರಾದರೂ ಒಬ್ರು ನಿಂಗೆ ಆರ್ಡರ್ಸ್ ಬರಲ್ಲ ಅಂದರೆ ಸುಮ್ಮನೆ ಇರ್ತೀನಿ, ಏನು ಅಂದರೆ ನಾನು ಜಗಳ ಮಾಡೋಕ್ಕೆ ಹೋಗಲ್ಲ. ಬಟ್ ನನಗೆ ಒಂದು ಫೈನ್ ಡೇ ನನಗೆ ದಿನಕ್ಕೆ ಒಂದು 100-150 ಆರ್ಡರ್ಸ್ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಒಂದಿನ ಬಂದೇ ಬರುತ್ತೆ, ಆ ಟೈಮ್ ಬರುತ್ತೆ ಅನ್ನೋ ಹೋಪ್ಸ್ ಮೇಲೆ ನಾನು ಇಲ್ಲಿವಾಗಿದ್ದೀನಿ. ಆಲ್ರೆಡಿ ಕಟ್ಟಿಂಗ್ಸ್ ಆಗಿದೆ. ಈ ಕಲರ್ ಮ್ಯಾಚ್ ವಿತ್ ದಿಸ್ ಕಲರ್, ಈ ಕಲರ್ಗೆ ಈ ಕಲರ್ ಮ್ಯಾಚ್ ಮಾಡೋಣ ಅಂತ ಇವೆರಡು ಕಲರ್ ಮ್ಯಾಚ್ ಮಾಡಿ ಒಂದು ಸ್ಕಂಚೀಸ್ ಮಾಡ್ತೀನಿ. ಇವೆರಡು ಕಲರ್ ಮ್ಯಾಚ್ ಮಾಡಿ ಒಂದು ಸ್ಕಂಚೀಸ್ ಮಾಡ್ತೀನಿ. ಈ ಸ್ಕಂಚೀಸ್ ಮಾಡಿದ್ಮೇಲೆ ಅದು ಹೇಗೆ ಬರುತ್ತೆ ಅಂತ ಹೇಳಿ, ನೀವು ಕಮೆಂಟಲ್ಲಿ ಹೇಳಿ. ಅದಾದಮೇಲೆ ನಾನು ಹೇರ್ ಬೋಸ್ ಮಾಡ್ತೀನಿ, ಒಂದು ಬಟರ್ಫ್ಲೈಸ್ ಮಾಡ್ತೀನಿ. ಪ್ಲಸ್ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಅದಾದಮೇಲೆ ನಾನು ನಿಮಗೆ ಹೇಗೆ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ, ಯಾವ ಥರ ವೀಡಿಯೋಸ್ಗೆ ಎಡಿಟಿಂಗ್ ಎಲ್ಲ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಇರೋದೇ ಒಂದೇ ಫೋನು. ಆ ಫೋನಲ್ಲಿ ವೀಡಿಯೋಸ್ ಮಾಡಲಾ ಇಲ್ಲ ಈ ವ್ಲಾಗ್ ತೋರಿಸ್ಲಾ ಗೊತ್ತಿಲ್ಲ. ವೀಡಿಯೋಸ್ ಮಾಡಿಬಿಟ್ಟು ಆ ವೀಡಿಯೋಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ, ಓಕೆನಾ? ಇವತ್ತಷ್ಟು ಮಾಡಿ ಇದೊಂದು ಮಾಡಿ ತೋರಿಸ್ಲಾ ನಿಮಗೆ ಅಂದರೆ ಒಂದು ಸ್ವಲ್ಪ ಮಾಡಿದ್ದೀನಿ, ಅದೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ಮಾಡಿದ ಮೇಲೆ ತೋರಿಸ್ತೀನಿ. ಈಗ ಮಾಡಿದ ಮೇಲೆ ನನಗೆ ಇದನ್ನು ಮ್ಯಾಚ್ ಮಾಡಿ ಒಂದು ಕ್ರಿಯೇಟ್ ಮಾಡ್ತೀನಿ. ಮಾಡಿದ ಮೇಲೆ ಹೇಗೆ ಬಂತು ಅಂತ ಹೇಳಿ, ಓಕೆ? ಇದು ನನ್ನ ಶೇವಿಂಗ್ ಮಿಷಿನು. ಇದರಲ್ಲೇ ನನ್ನ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗೂ ಇದರಲ್ಲೇ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಇದರಿಂದನೇ ಇದೇ ನನಗೆ ಒಂಥರ ದೇವ್ರಿದ್ದಂಗೆ. ಯಾವತ್ತಿದ್ರೂ ಅಷ್ಟೇ. ಇದು ನಾವು ಹೇಳ್ತಾರಲ್ಲ, ನಮಗೆ ಯಾವುದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅದು ನಮಗೆ ದೇವ್ರಿದ್ದಂಗೆ ಅಂತ. ನಿಜವಾಗ್ಲೂ ದೇವರು ಎಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲೇ ಇರ್ತಾರೆ. ಅದು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಮ್ಮ ಮನಸ್ಸಂದರೆ ನಮ್ಮ ಕೆಲಸನೇ ದೇವರು. ಓಕೆ, ಸ್ಟಾರ್ಟ್ ಮಾಡೋಣ ವಿತ್ ದೀಸ್ ಟು. ವೈಟ್ ಆ್ಯಂಡ್ ಯೆಲ್ಲೋದ್ರ ಮೇಲೆ ಸ್ಟಾರ್ಟ್ ಮಾಡೋಣ ಫಸ್ಟು. ಸ್ಟಿಚ್ ಆಗಲಿಲ್ಲ. ಇದೊಂದು ಡಿಫಿಕಲ್ಟ್ ಪಾರ್ಟ್ ಆಯಿತಾ. ಇದು ಈ ಮಾಡೋದು ಇದೆಯಲ್ಲ, ಸಡನ್ನಾಗಿ ಇದೇ ಆಗಲ್ಲ, ಸ್ಟಿಚ್ಚೇ ಬಿಡಲ್ಲ. ಆಗ ಸಿಟ್ಟೆ ಬರುತ್ತೆ ಒಂದೊಂದ್ಸರಿ. ಎಂತ ಮಾಡೋದು ಮತ್ತೆ? ಬ್ಯಾಕ್ ಟು ಬ್ಯಾಕ್. ಕೆಲ್ಸಕ್ಕೆ ಹೋದ್ಮೇಲೆ ಎಷ್ಟು ಒಂಥರ ಏನು ಹೇಳ್ತಾರೆ, ಅಷ್ಟು ಒಳ್ಳೆ ರೆಕಗ್ನೈಸೇಷನ್ ಸಿಗಲ್ಲ. ನೀನು ಎಷ್ಟೇ ಒಳ್ಳೆ ಮಾಡು, ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡು, ನಿನಗೆ ರೆಕಗ್ನೈಸೇಷನ್ ಸಿಗಲ್ಲ. ನಿನಗೇನು ಇಷ್ಟನೋ ಆ ಕೆಲಸ ಮಾಡಿದ್ರೆ ಮಾತ್ರ ರೆಕಗ್ನೈಸೇಷನ್ ಸಿಗುತ್ತೆ. ಏನೇ ಇಷ್ಟ ಇದೆ, ನಮ್ಮ ಮನಸ್ಸು ಫಸ್ಟು, ನಮ್ಮ ಆತ್ಮನ ನಾವು ಚೆನ್ನಾಗಿಟ್ಕೊಳ್ಬೇಕು, ಅದಕ್ಕೆ ಖುಷಿ ಪಡಿಸ್ಬೇಕು. ಬೇರೆ ಯಾರಿಗೂ ಖುಷಿ ಪಡಿಸೋ ಅವಶ್ಯಕತೆನೇ ಇರಲ್ಲ. ಈಗ ನಾವು ಕೆಲ್ಸಕ್ಕೆ ಹೋದರೆ ಏನು ಮಾಡ್ತೀವಿ ಗೊತ್ತಾ? ನಾನು ಪರ್ಟಿಕ್ಯುಲರ್ಲಿ ಬೇರೆಯವ್ರು ಏನಂತಾರೋ, ಅಯ್ಯೋ ಬೇರೆಯವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಬೇರೆಯವ್ರನ್ನ ಮೆಚ್ಚಿಸ್ಕೋಬೇಕು, ಆ ಥರ ತಲೆಯಲ್ಲಿ ಬರ್ತಾಯಿದ್ದಿತ್ತು ನನಗೆ. ಬಟ್ ಇವಾಗ ನನಗೆ ಒಂಥರ ಬೇರೆಯವರು ಅನ್ನೋದಕ್ಕಿಂತ ನಾನು ಖುಷಿ ಪಡಿಸ್ಕೋಬೇಕು, ನಾನು ಖುಷಿಯಾಗಿರಬೇಕು, ಆ ಥರ ಹಂಗೆ ಯೋಚನೆ ಬರ್ತಾಯಿದೆ ನನಗೆ ಇವಾಗ. ಮಾತಾಡ್ತಿರ್ತೀನಿ, ಕೆಲಸ ಕಂಪ್ಲೀಟ್ ಆಗಿದೆ. ಓಕೆ,
ಈ ಬುಟ್ಟಿಲಿ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿರ್ತೀನಿ. ಈ ಬುಟ್ಟಿಲಿ ಇದ್ದಿದೆ ರಿಬ್ಬನ್ ಇದೆ. ನಮಗೆ ನಿಜ ಎಷ್ಟು ಕಲ್ಗಸ್ತರ ಮಾಡ್ಕೊಬಿಡ್ತೀನಿ ಅಂದರೆ, ಓಕೆ ಇಷ್ಟನ್ನು ಕಟ್ ಮಾಡಿ ನಿಮ್ಗೆ ಗೊತ್ತಾ, ಎಷ್ಟೊಂದು ಕಡೆ ನಾನು ಅಂದ್ಕೊಂಡಿರೋದು ನಮಗೆ ಗೊತ್ತಿರೋರಿಗಿಂತ ನಮಗೆ ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಗೊತ್ತಿರೋರಿಗಿಂತ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ಅವರಿಂದಲೇ ಆಲ್ಮೋಸ್ಟ್ ಎಲ್ಲ. ಇವಾಗ ನನಗೆ ಇನ್ಸ್ಟಾಗ್ರಾಮ್ ಮೇಲೆ ನಾನು ಜಾಸ್ತಿ ನೋಡ್ತೀನಲ್ಲ, ಗೊತ್ತಿರೋರು ಯಾರು ಅಷ್ಟು ಸಪೋರ್ಟಿಂಗಿಗೆ ಬರಲ್ಲ. ಗೊತ್ತಿಲ್ಲದೆ ಇರೋರೆಲ್ಲ ವಾವ್ ಸೂಪರ್ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾರೆ. ಅವಾಗ ಖುಷಿಯಾಗುತ್ತೆ ನಮಗೆ. ಅಂದರೆ ಆಗಲೇ ನಾನು ರಿಯಲೈಸ್ ಮಾಡ್ಕೊಂಡಿದ್ದು, ನನಗೂ ಎಲ್ಲ ಹೇಳಿದ್ದು ಪ್ರಕಾರ, ನನಗೆ ಸಪೋರ್ಟ್ ಬೇರೆ ಕಡೆಯಿಂದನೇ ಬೇಕು, ನಮ್ಮ ಕಡೆಯಿಂದ ಸಿಕ್ಕಲ್ಲ. ಆ್ಯಕ್ಚುಲಿ ಅಳತೆ ಕರೆಕ್ಟಾಗಿ ಮಾಡ್ತಿದ್ದೆ ನಾನು. ಇವತ್ತೇ ಏನೇನೋ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ಏನೋ ವ್ಲಾಗ್ ಮಾಡ್ತಿರೋದಕ್ಕೆ ಹಿಂಗೆ ಮಾಡ್ತಿದ್ದೀನೋ ಏನೋ ಗೊತ್ತಿಲ್ಲ. ಪರ್ಫೆಕ್ಟಾಗಿ ಇದೆ. ಇದೊಂದು ಚೂರು ಹೊಲ್ಕೊಂಬರ್ತೀನಿ. ಇಷ್ಟು ಬಿಟ್ಟಿದ್ದೀನಿ ಚೂರೆ. ಇವಾಗ ಇದೆರಡದು ಅದು 1 2 3 4 ಚೆನ್ನಾಗಿ ಬರುತ್ತಲ್ಲ. ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಇವೆರಡದ್ರ ಫೋಟೋ ಶೂಟ್ ಮಾಡ್ತೀನಿ ಆಮೇಲೆ. The multicolor of the sky cheese. ಓಕೆ, ಈಗ 2 ಸ್ಕಂಚೀಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಮತ್ತು ಇದು ಡಬಲ್ ಕಲರ್ ನಿಜವಾಗ್ಲೂ ಚೆನ್ನಾಗಿದೆ ಇವೆರಡು. ಇದನ್ನು ಇನ್ನೂ ಸುಮಾರಷ್ಟು ರೆಡಿ ಮಾಡ್ತೀನಿ. ಈಗ ನಾನು ನಿಮಗೆ ಸ್ಯಾಂಪಲ್ ಅಂತ ತೋರಿಸ್ತಿದ್ದೀನಿ ಇವೆರಡದ್ದು ಫೋಟೋಶೂಟ್ ರೆಡಿ ಮಾಡ್ಕೊಳ್ಳೋಣ. ಇವೆರಡದ್ದು ಫೋಟೋಶೂಟ್ ಮಾಡಿ ಇವೆರಡನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿ ಒಂದು ಫೋಟೋಸ್ ಮಾಡಿ ಹಾಕ್ತೀನಿ. ಅದಾದಮೇಲೆ ನಾನು ಮೀಶೋ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಒಂದ್ಸಲ ಪರ್ಸ್ನಲಾಗಿ ಟ್ರೈ ಮಾಡಿ ಆಮೇಲೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ್ಯಾವ ಥರ ಅಂದರೆ ಮೀಶೋಲಿ ಯಾವ್ಯಾವ ಥರ ಮಾಡಿದ್ದೀನಿ ನಾನು ಇದು ಸ್ಟಾರ್ಟಿಂಗ್ ಸ್ಟೇಜ್. ನಾನು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹಾಕೋದು, ಇನ್ಸ್ಟಾಗ್ರಾಮ್ ಬಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹಾಕೋದು ಇದು ನನ್ನ ಸ್ಟಾರ್ಟಿಂಗ್ ಸ್ಟೇಜ್. ನನ್ನಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರೂ ದಯವಿಟ್ಟು ಹೇಳಿ. ಓಕೆ, ನಾನು ಬೇರೆ ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ ಅದು ನಾನು ರೆಡಿ ಮಾಡ್ಕೊಳ್ತೀನಿ. ಅದು ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಸ್ಕಂಚೀಸ್ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ನಾನು ಇದಾದಮೇಲೆ ನಿಮಗೆ ಹೇರ್ ಬೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ನಾನು ಇದನ್ನು ಮಾಡ್ತೀನಿ. ಇದನ್ನು ನಾನು ಫೋಟೋಸ್ ರೆಡಿ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿದೆ ನನ್ನ ಇನ್ಸ್ಟಾಗ್ರಾಮ್ ಪೇಜು. ದಯವಿಟ್ಟು ಓಪನ್ ಮಾಡಿ ನಾನು ಯಾವ್ಯಾವ ಥರದ್ದು ಮಾಡಿದ್ದೀನಿ, ಅಂದರೆ ಯಾವ್ಯಾವ್ದು ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ನಾನು ನೆನ್ನೆ ನಿಮಗೆ ಹೆಲ್ಮೆಟ್ ಹೆಡ್ ಬ್ಯಾಂಡ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಅದು ಹೇಗಿದೆ, ಹೇಗೆ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೆ, ತೋರಿಸಿದೆ ಅಷ್ಟೇ. ನಾನು ಹಾಕೊಂಡು ತೋರಿಸಿಲ್ಲ. ಇವತ್ತು ನಾನು ಹಾಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡೋದಕ್ಕೆ ಅಂತಲೇ ನಾವು ಯೂಸ್ ಮಾಡಬೇಕಂತ ಇದೊಂದು ಇಟ್ಕೊಂಡಿದ್ದೀನಿ. ಇದು ನನ್ನ ಯೂಸಿಗೆ ಇಟ್ಕೊಂಡಿರೋದು. ಒಂದು ಸ್ವಲ್ಪ ಇದು ನನ್ನ ಯೂಸ್ಗೆ ಅಂತ ಇಟ್ಕೊಂಡಿರೋದು. ನೋಡಿ ಇಷ್ಟು ಅಗಲ ಬರುತ್ತೆ. ಇದು ಹಾಕ್ಕೊಂಡು ತೋರಿಸ್ತೀನಿ. ಯಾರಿಗಾದರೂ ಯೂಸ್ಫುಲ್ ಇದ್ದರೆ ದಯವಿಟ್ಟು ನನಗೆ ಡಿ ಎಮ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಫಾಲೋ ಮಾಡಿ. ಅದಕ್ಕೆ ನನಗೆ ಡಿ ಎಮ್ ಮಾಡಿ. ಬೇಕು ಅಂದರೆ ದಯವಿಟ್ಟು ಕೇಳಿ, ನಾನು ಖಂಡಿತ ನಿಮಗೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀನಿ. ಸುಮ್ಮನೆ ಈ ಸ್ಕಾರ್ಫ್ ಗಿಫ್ ಎಲ್ಲ ಹಾಕೊಳ್ಳೋದಕ್ಕಿಂತ ಈ ಥರದೊಂದು ಕಾಣಿಸ್ತಾ ನಿಮಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಒಂಥರ ಟ್ರೆಂಡಿ ಆಗಿದೆ. ಹಾಕ್ಕೊಂಡು ಒಂಥರ ಹೇರ್ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಅನ್ಸುತ್ತೆ. ಇದು ಮೆಟೀರಿಯಲ್ ಬೇಕಾದ್ರೆ ನೀವು ನೋಡಿ ಹೇಗಿದೆ ಅಂತ. ಒಂಥರ ತುಂಬ
ಸಾಫ್ಟ್ ಇದೆ. ಅವಳು ನನಗೆ ನಿನ್ನೆ ನಾ ಹೇಳಿದೆ ಅಲ್ಲ ವ್ಲಾಗಲ್ಲಿ, ಅವಳಿಗೆ ನೆನ್ನೆ ಡಿಸ್ಪ್ಯಾಚ್ ಆಗಿದೆ, ಅವಳಿಗೆ ತುಂಬ ಇಷ್ಟ ಆಯ್ತಂತೆ. ಅವಳು ಹೇಗೆ ಅಂದ್ಕೊಂಡಿದ್ಲು ಅದೇ ಥರ ಆಗಿದೆ ಅಂತ ಅವಳು ನನಗೆ ಹೇಳಿದ್ಲು. ನನಗೆ ತುಂಬ ಖುಷಿ ಆಯ್ತು. ನೆನ್ನೆ ಅಂತೂ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇ. ಮತ್ತು ನಾನು ಅದು ಸ್ವಲ್ಪ ಜನ ನೋಡಿದ್ದಾರೆ, ಬಟ್ ಅದು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಇಲ್ಲ ಅನ್ನೋ ಭಯದಲ್ಲೇ ಜಾಸ್ತಿ ಇದೆ. ಈಗ ನಾನು ಮತ್ತೆ ಅದ್ರ ಜೊತೆಗೆ ಮೆಸೇಜ್ ಬೇರೆ ಬಂದಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅಂತ. ನೆನ್ನೆ ನಾನು ದಿ ಬೆಸ್ಟ್ ಡೇ. ಇವತ್ತು ನೋಡೋಣ, ಇವತ್ತು ಕೂಡ ಯಾವುದಾದ್ರೂ ಒಂದು 3-4 ಫೋಟೋಶೂಟ್ ಮಾಡಿ ಹಾಕಬೇಕು. ಅದರದ್ದು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಇದೆ. ಈಗ ನಾನು ಫೋಟೋಶೂಟ್ ರೆಡಿ ಮಾಡ್ಕೊಳ್ತೀನಿ. ಆದರೆ ನಾನು ಏನು ಗೊತ್ತಾ, ಈಗ ನಾನು ವೀಡಿಯೋಸ್ ಎಲ್ಲ ಹೇಗೆ ತೆಗಿತೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ವೀಡಿಯೋಸ್ ಹಾಕ್ತೀನಿ, ಅದು ಎಡಿಟ್ ಮಾಡಿದ ವೀಡಿಯೋಸ್ ಹಾಕ್ತೀನಿ. ಬಟ್ ನನ್ನ ಹತ್ರ ಇರೋದು ಒಂದೇ ಫೋನ್ ಇರೋದ್ರಿಂದ ಅದನ್ನು ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಹೇಗೆ ನಾನು ಅದನ್ನು ಸೆಟಪ್ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಇವಾಗ ಮಾಡಿರೋದ್ರಿಂದ ಇದು ಏನು ಗೊತ್ತಾ, ಇದು ಈ ಕಲರಲ್ಲಿ ಅಂದರೆ ಸ್ವಲ್ಪ ಚಿಕ್ಕದಿದೆ ಅಲ್ಲ, ಇದು ಮೀಡಿಯಮ್ ಸೈಜ್ ಮಾಡಿದ್ದೀನಲ್ಲ. ನೆಕ್ಸ್ಟ್ ನಾನು ಸ್ವಲ್ಪ ಲಾರ್ಜ್ ಸೈಜ್ ಮಾಡ್ತೀನಿ, ಎಕ್ಸೆಲ್ ಸೈಜ್ ಮಾಡ್ತೀನಿ. ಇದು ಮೀಡಿಯಮ್ ಸೈಜ್ ಇರಲಿ, ಈಗ ನೆಕ್ಸ್ಟ್ ಎಕ್ಸೆಲ್ ಸೈಜ್ ಮಾಡ್ತೀನಿ. ಇವೆರಡನ್ನ ಹೀಗೆ ಇಟ್ಬಿಡ್ತೀನಿ. ಸ್ವಲ್ಪ ಹೀಗೆ ಬಗ್ಗಕ್ಕಾಗುತ್ತಾ? ತಡಾಂಟ್ ಇರೋದೇ ಇದೊಂದು ಡೆಕೋರೇಷನ್ಗೆ, ಇದೊಂದು ಇಟ್ಬಿಡ್ತೀನಿ ಹೀಗೆ. ಮತ್ತೊಂದು ಬುಕ್ ಇಟ್ಬಿಡ್ತೀನಿ, ಇಲ್ಲಾಂದರೆ ಬೇರೆ ಏನಾದರೂ ಇಲ್ಲ, ಏನೂ ಇಲ್ಲ ಇಡಲಿಕ್ಕೆ, ಬುಕ್ ಇಡ್ತೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದಾಗಿತ್ತು ನನ್ನ ಈ ಎಪಿಸೋಡ್ 2ನೇ ವ್ಲಾಗ್, ಎಪಿಸೋಡ್ 2 ವ್ಲಾಗ್. ಇನ್ನೂ ಹೋಗ್ತಾ ಮುಂದೆ ಬರೀ ಇವಾಗ ನಾನು ತೋರಿಸಿರೋ ಅಷ್ಟು ಎರಡೇ ಸ್ಕ್ರಂಚೀಸು ಮತ್ತು ಬರೀ ಬೋಸು, ಅದೇ ನಿಮಗೆ ಮಾಡಿ ಬೋರ್ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ. ನಾನು ಇನ್ನು ನೆಕ್ಸ್ಟು ಅಜೆಂಡಾ ಬಂದು ನನ್ನ ತಲೆಯಲ್ಲಿ ಬರ್ತಿರೋ ಕಂಟೆಂಟ್ಸ್ ಬಂದು ಬೇರೆನೇ ಇದೆ. ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಬಿಸ್ನೆಸ್ ಓನರ್ ಆಗಿರೋದ್ರಿಂದ ನಾನು ಇನ್ನೂ ಯಾವ್ಯಾವ ಥರ ಎಕ್ಸ್ಟ್ರಾ ಲೈಫ್ ಸ್ಟೈಲ್ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ ಇನ್ನೂ ಏನೇನು ನಾನು ಹೊಸ ಕಲೆನ ನಾನು ಕಲ್ತ್ಕೊತೀನಿ, ಮತ್ತು ಯಾವ್ಯಾವ ಥರದ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತೀನಿ, ಮತ್ತು ಇನ್ನೂ ಏನೇನು ಮಾಡ್ಬೋದು ಅದ್ರ ಬಗ್ಗೆ, ನನ್ನ ಲೈಫ್ ಸ್ಟೈಲ್, ನನ್ನ ಸ್ಮಾಲ್ ಬಿಸ್ನೆಸ್ ಜರ್ನಿ ಬಗ್ಗೆ ನಾನು ನಿಮಗೆ ಎಲ್ಲ ಹೇಳ್ತೀನಿ. ಬಟ್ ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್. ನಾನು ಈಗ ಮಾಡೋಕ್ಕೂ ಮುಂಚೆ, ಮಾಡೋದಕ್ಕೂ ಮುಂಚೆ ನನಗೆ ತಲೆಯಲ್ಲಿ ಏನೂ ಐಡಿಯಾ ಇರಲಿಲ್ಲ. ಬಟ್ ಈಗ ನನಗೆ ಒಂದೊಂದೇ ಐಡಿಯಾಸ್ ನನಗೆ ಓಪನ್ ಆಗ್ತಾಯಿದೆ. ನಾನು ಈ ವ್ಲಾಗ್ ಮಾಡೋದ್ರ ಬಗ್ಗೆ ಮತ್ತು ಈ ವಿಡಿಯೋಸ್ ಮಾಡೋದ್ರ ಬಗ್ಗೆ, ಈ ಸ್ಮಾಲ್ ಬಿಸ್ನೆಸ್ ಮಾಡೋದ್ರ ಬಗ್ಗೆನೇ ನನಗೆ ಅಷ್ಟು ಐಡಿಯಾಸ್ ಇರಲಿಲ್ಲ. ಬಟ್ ಏನೋ ಒಂದು ಮಾಡಬೇಕು, ಏನೋ ಒಂದು ನನ್ನದೇ ಆದಂಥ ಅಚೀವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇರೋದು. ಈ ವ್ಲಾಗು ಅಷ್ಟೇ, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ಅದಕ್ಕೆ ಎಲ್ಲರದ್ದು ಸಪೋರ್ಟ್ ನಿಮ್ಮದು ಇರಲೇಬೇಕು. ನಿಮಗೆ ನಾನು ಮಾಡಿರೋದ್ರಲ್ಲಿ ಯಾವುದಾದ್ರೂ, ಅಂದರೆ ಪ್ರಿವಿಯಸ್ ವ್ಲಾಗ್ ಬೇಕಾದ್ರೆ ಚೆಕ್ ಮಾಡಿ, ನಿಮ್ಗೆ ಯಾವುದಾದ್ರೂ ಅದರಲ್ಲಿ ಇಷ್ಟ ಆದರೆ ಹೇಳಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲಿ ಹೋಗಿಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಸ್ಕ್ರಂಚೀಸು, ಹೇರ್ ಬೋಸ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ, ಈಗ ಹೆಲ್ಮೆಟ್ ಹೆಡ್ಬ್ಯಾಂಡ್ ಆಫ್ಕೋರ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ, ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನನ್ನ ಕೈಲಾದಷ್ಟು ಅಫೋರ್ಡಬಲಲ್ಲೇ ನಾನು ನಿಮಗೆ ಮಾಡಿಕೊಡ್ತೀನಿ. ನಿಮಗೆ ಯಾವ ಥರದ್ದು, ಅಂದರೆ ಈಗ ನಾನು ಮಾಡಿರೋ 2 ಕಲರ್ ಬಿಟ್ಟು ಬೇರೆ ಯಾವುದಾದ್ರೂ ಕಲರಲ್ಲಿ ಬೇಕು, ಯಾವುದಾದ್ರೂ ಇದು ಬೇಕು ಅಂದ್ರೂ ನೀವು ನನಗೆ ಹೇಳಿ. ಬಟ್ ನನಗೆ ಡಿಲೇ ಆಗ್ಬೋದು, ಬಟ್ ನಾನು ಖಂಡಿತ ಮಾಡಿಕೊಡ್ತೀನಿ. ಕಸ್ಟಮೈಸ್ ಆಗಿ ನಿಮ್ಗೆ ಯಾವ ಥರದ್ದು ಬೇಕೋ ಅದು ನಾನು ಮಾಡಿಕೊಡ್ತೀನಿ. ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ನನಗೆ ಸಪೋರ್ಟ್ ಕೊಡ್ತಾ ಇರಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು.